ನಮಸ್ಕಾರ ವೀಕ್ಷಕರೇ. ಸೊ ಗೋವಿಂದರಾಜು ಸರ್ದು ಕೆಲವೊಂದಷ್ಟು ಪರಿಹಾರದ ವಿಡಿಯೋಗಳನ್ನ ನಾನು ಮಾಡಿ ತೋರಿಸಿದ್ದೀನಿ. ಸ್ಪೆಷಲಿ ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ಫಸ್ಟು ಇವತ್ತು ಪ್ರಶ್ನೆ ಆಗ್ತಾಯಿದ್ದೀನಿ. ಗೋವಿಂದಣ್ಣ, ಈಗ ಕೆಲವ್ರದ್ದು ರಿಸಲ್ಟ್ ವಿಡಿಯೋಗಳನ್ನ ನಮ್ಮ ಜೊತೆ ತುಂಬ ಜನ ಮಾತಾಡಿದ್ರು, ಅವರವರ ಒಪಿನಿಯನ್ ಅನುಭವಗಳನ್ನ ಶೇರ್ ಮಾಡವ್ರೆ. ಈಗ ಅವರಲ್ಲಿ ಇಂಥದ್ದೇ ಸಮಸ್ಯೆ ಆಗೈತೆ ಅಂತ ನೀವು ಪತ್ತೆ ಮಾಡಿ ಅವ್ರಿಗೆ ಹೇಳ್ತೀರಾ. ಈಗ ಅವ್ರಿಗೆ ಇದೇ ಥರದ ತೊಂದರೆ ಆಗೈತೆ, ಇಂಥದ್ದೇ ಸಮಸ್ಯೆಗಳಿಗೆ ನೀವು ಇಲ್ಲಿ ಬಂದಿದ್ದೀರಾ, ಇಂಥದ್ದೇ ಸಮಸ್ಯೆ ನಿಮ್ಮ ಮನೆಗಳಲ್ಲಿ ಆಗೈತೆ, ಇವೆಲ್ಲ ವಿಚಾರಿಸಿ ಅಂದರೆ ಅವ್ರಿಗೆ ಅವರಲ್ಲಿರೋ ಸಮಸ್ಯೆನ ನೀವು ಪತ್ತೆ ಮಾಡ್ಕೊಂಡು ಅವ್ರಿಗೆ ತಿಳಿಸ್ತಾ ಇರ್ತೀರ. ಸೊ ಇದು ಅವರಲ್ಲಿರೋ ಸಮಸ್ಯೆನ ನೀವು ಪತ್ತೆ ಯಾವ ಥರ ಮಾಡ್ಕೊತೀರಾ? ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಇದರಲ್ಲಿ ಎಲ್ಲ ನನ್ನ ವೀಕ್ಷಕರಿಗೂ ಒಂದು ಮನವಿ ಏನದ ಅಂದರೆ, ಈ ಕೆಟ್ಟ ಕಾಮೆಂಟ್ಗಳ್ನ ಪರಿಶೀಲನೆ ಮಾಡಿ ಹಾಕ್ರಿ, ಒಪ್ಕೊಂತೀವಿ. ದೇವಸ್ಥಾನಕ್ಕೆ ಬರ್ದಲ್ಲೇ ಇನ್ನೊಂದು ಮಾಡಿದ್ರೆ ಕಾಮೆಂಟ್ಗಳು ಹಾಕೋದು ಈ ಕೆಲವು ಏನಂತ ಈ ಜ್ಯೋತಿಷಿಗಳು ಕೆಲವು ಪಂಡಿತರುಗಳು ಹಾಕ್ತಾರೆ ಅನ್ನೋದು ನನಗೆ ಗರ್ವ ಆಗ್ತೈತಿ. ನನ್ನ ದೇವಸ್ಥಾನಕ್ಕೆ ಬಂದಿರೋರು ಇಂಥದ್ದು ನನ್ನ ಕೆಲಸ ಆಗಿಲ್ಲ ಅನ್ನೋದು ರಿಸಲ್ಟು ಫೇಲ್ ಆಗಿರೋದಿಲ್ಲ. ಅದಕ್ಕೇನೈತೆ ನಾನು ಇಲ್ಲಿ ಪರೀಕ್ಷೆ ಮಾಡಿ ಒಂದು ಸತಿ ಅಲ್ಲದೆ ಇನ್ನೊಂದು ಸತಿ ನಾನು ಚೆಕ್ ಮಾಡಿ ಅದನ್ನು ಬಗೆಹರಿಸ್ತೀನಿ. ಒಂದಾದರೆ ಇನ್ನೊಂದು ಪ್ರಯೋಗ ಮಾಡ್ಕೊತೀನಿ ನಾನು. ಆ ಪ್ರಯೋಗದೊಳಗೆ ಏನೈತೆ ಅವ್ರನ್ನ ಕ್ಲಿಯರ್ ಮಾಡಿ ನಾವು ಆಚೆಗೆ ಹಾಕೋದು. ಅದನ್ನೇನೈತೆ ಅಮ್ಮನೇನೈತೆ ಶಕ್ತಿ. ಇದರಲ್ಲಿ ಯಾವ ರೀತಿ ಮನುಷ್ಯನಿಗೆ ಸಮಸ್ಯೆ ಆಗ್ಯವನೇ, ಯಾವ ಸಮಸ್ಯೆಗೆ ಒಳಪಟ್ಟವನೇ, ಯಾವ ಹಂತದೊಳಗೆ ಇವ್ನು ನೋವು ತಿಂತಾವನೆ ಅನ್ನತಕ್ಕದ್ದನ್ನು ಅರವಿಂದ ಅಣ್ಣರು ಕೇಳಿರು. ಅದಕ್ಕೆ ಏನೈತೆ ನಮ್ಮ ಅವ್ರ ಬಾಂಧವ್ಯಕ್ಕೆ ನಾವು ಅಣ್ಣ ಅನ್ನತಕ್ಕದ್ದು ನಾವು ಯಾವುದೇ ನಾವು ಗುರು ಆಗಿರ್ಬೋದು, ಒಂದು ಸ್ಥಾನದೊಳಗೆ ಸ್ವಾಮಿಯನ್ನು ಕಂಡಿಸ್ಬೋದು. ಆದರೆ ಮನ್ಸು ಥರನೇ ನೋಡಬೇಕು, ಗುರುತಿಸ್ತಾ ಇರೋದಂಥ ಒಂದು ಗೌರವ ಅನ್ನತಕ್ಕದ್ದು ಮಹಾ ಮುಖ್ಯ. ಅದಕ್ಕೋಸ್ಕರ ನಾವೇನು ಹಿಂಗೆ ಮಾತಾಡ್ತಾರೆ ಅನ್ನೋದಲ್ಲ. ಇದು ನನ್ನಲ್ಲಿ ಏನೈತೆ ಒಂದು ಗುಣ ಭಾವನೆ, ಯಾರನ್ನಾದರೂ ಅಷ್ಟೇ. ನಾನು ಆರೋಪದೊಳಗೆ ಏನೈತೆ ಇದಕ್ಕೆ ಉತ್ತರ ಸರಿಯಾಗಿ ಕೇಳಿದ್ದಾರೆ ಪ್ರಶ್ನೆಯನ್ನು, ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಒಬ್ಬ ಮನುಷ್ಯನಲ್ಲಿ ಏನೈತೋ ನಿಜವಾದ ವ್ಯಕ್ತಿತ್ವ ಅನ್ನತಕ್ಕದ್ದನ್ನು ಸುರಕ್ಷಿತವಾಗಿ ಏನೈತೆ ಅವನು ನಡೀತಾ ಇರ್ತಾನೆ, ಆರೋಗ್ಯವಾಗಿರ್ತಾನೆ, ಎಲ್ಲದರೊಳಗೂ ಏನೈತೆ ಯಶಸ್ವಿ ಕಡೆ ಹೋಗ್ತಾ ಇರ್ತಾನೆ. ಅಂಥ ಯಶಸ್ವಿ ಕಡೆಗೆ ಹೋಗ್ತಾ ಇರ್ತದನ್ನು ಹಣಕಾಸು ಅನ್ನತಕ್ಕದ್ದು ಖರ್ಚುಗಳು ಜಾಸ್ತಿ ಹೋಗ್ತಾ ಇರುತ್ತೆ. ಆ ಖರ್ಚುಗಳು ಏನಕ್ಕೂ ಗೊತ್ತಾಗ್ದಲೇ ಖರ್ಚಾಗ್ತಾ ಇರ್ತೈತಿ. ಯಾವುದೋ ಉಪಯೋಗಕ್ಕೆ ಬರ್ದಲೇ ಇರೋಂಥಕ್ಕದು ಖರ್ಚುಗಳು ಆಗ್ತಾ ಇರ್ತೈತಿ. ಆ ಸಾಲ ಸುಳಿ ಒಳಗೆ ನೋವು ತಿಂತಾ ಇರ್ತಾನೆ. ಅದು ಒಂದು ಪಾಯಿಂಟು. ಮತ್ತೇನೈತೆ ಇದರೊಳಗೆ ಅವನಿಗೆ ಮಖದೊಳಗೇನೈತೆ ನಮ್ಮ ಮಖದ ಕಳೆನೇ ಹೊರಟೋಗುತ್ತೆ, ಲಕ್ಷಣ ಹೋಯ್ತದೆ, ಮಖದಲ್ಲಿ ಕಳೆ ಹೊರಟೋಗುತ್ತೆ. ಮತ್ತು ಅವನು ಧ್ವನಿ ಕಂಠ, ಆ ಧ್ವನಿನ ತಕ್ಕದ ಅವನು ಮಾತಾಡೋಂಥ ಶೈಲಿ, ಅವನು ಹಿಂದೆ ಮಾತಾಡ್ತಿದ್ದಂಥ ಧ್ವನಿ ಕಂಠ ಮತ್ತು ಈಗ ಮಾತಾಡೋಂಥ ಧ್ವನಿ ಕಂಠ ಅದು ಏನೈತೆ ಅದು ಚೇಂಜಸ್ ಕಾಣುತ್ತೆ. ಮತ್ತು ಇವನ್ನೇನೈತೆ ನಾವು ಜನರಲ್ ಆಗಿದ್ದಾಗ ನಾವು ಕಂಡಿಡ್ಕೊಂತೀವಿ. ಓಕೆ, ಇದಕ್ಕೇನೋ ಒಂದು ಪ್ರಯೋಗ ಆಗ್ಯಾರೆ, ಯಾವುದೋ ಒಂದು ಸಮಸ್ಯೆಗೆ ಇವರು ಒಳಪಟ್ಟವ್ರೇನೋ ನನಗೆ ಗೊತ್ತಾಗುತ್ತೆ. ಓಕೆ, ಈ ಅಮ್ಮ ಅನ್ನತಕ್ಕದನ್ನು ಆಹ್ವಾನಿಸ್ಕೊಂಡಾಗ, ಅಮ್ಮನ ಮುಂದೆ ಪ್ರಶ್ನೆ ಇಟ್ಟಾಗ ಇವ್ರದೆಲ್ಲ ಸತ್ಯಾಂಶಗಳನ್ನ ಬಯಲಿಗೆ ಎಳಿತಿದ್ವಿ. ಇವ್ರಿಗೆ ಅಷ್ಟು ಬೇಕು ಅಂದಾಗ ಒಂದು ಏನೈತೆ ಗೊಂಬೆ ಪ್ರಯೋಗ ಮಾಡಿಸ್ಕೊಂಡು, ಆ ಗೊಂಬೆ ಪ್ರಯೋಗದೊಳಗೆ ಎಲ್ಲ ಉತ್ತರ ಕೊಟ್ಟಿಸಿದ್ದೀನಿ ನಾನು. ಪರಿಹಾರ ಮಾಡ್ಕೊಂಡು ಹೋದರು, ಪರಿಹಾರ ಮಾಡ್ಕೊಂಡು ಅದರ ಪರಿಹಾರ ಕಂಡ್ರು. ಈಗ ಬಾಂಬೆಯಿಂದ ಬಂದರೆ, ಉಡುಪಿಯಿಂದ ಬಂದರೆ, ಎಲ್ಲ ಕಡೆಯಿಂದ ಅಷ್ಟು ದೂರನ ನನ್ನ ನಂಬ್ಕೊಂಡು ಬರ್ತಾರೆ, ತಾಯಿ ನಂಬ್ಕೊಂಡು ಬರ್ತಾರಲ್ಲ, ನಾವು ನಂಬಿಕೆ ಕಾಪಾಡ್ಕೊಬೇಕು. ಈಗ ನಮ್ಮ ಮೀಡಿಯಾ ನೋಡ್ಕೊಂಬಂದ್ಮೇಲೆ ನಮ್ಮ ಮೀಡಿಯಾಕ್ಕೇನೈತೋ ಇದಕ್ಕೊಂದು ಸುಳ್ಕನಂತ ಪ್ರಚಾರ ಮಾಡ್ತಾರೆ ಅನ್ನಿಸ್ಕೊಂಬಾರ್ದು. ಬೇಕಾದ್ರೆ ಒಂದು ನಾನೇನಂತ ಎಕ್ಸಾಂಪಲ್ ಕೊಡ್ತೀನಿ. ಬೆಳಗಾಮಲ್ಲಿ ಅಂತ ಮಾಂತೇಶ್ ಅಂತ ಹೇಳ್ಬಿಟ್ಟು ಒಬ್ಬ MLA ಲಕ್ಕೋಬಾರ್ದೇನೈತೋ ಅವನು ಬೆಡ್ ಮೇಲೆ ಮನಗಿದ್ದಂಥ ವ್ಯಕ್ತಿ ನಾನು ಇಲ್ಲಿಂದನೇ ಅಂತ ಬರಪ್ಪ ಇದರಲ್ಲೇ ಇಂಥ ಪರಿಹಾರ ಮಾಡ್ಕೊಂತ ಮಾತಾಡಿಸಿ ಎದ್ದು ಓಡಾಡಿಸ್ತಾ ಇದ್ದೀವಿ ಇವತ್ತು. ಅವರು ಒಂದ್ಸರಿ ಮಾತಾಡಿದ್ರು ನಮ್ಮ. ಆ ವ್ಯಕ್ತಿ ಏನತಕ್ಕದನ್ನು ಮತ್ತೇನೈತೋ ಅಂಥದನ್ನು ನಾವು ಯಾಕೆ ಏನತಕ್ಕದನ್ನು ಸಮಸ್ಯೆಗೆ ನಮ್ದಿಲ್ದಾರಿಗೆ ನಾವು ಬಲವಂತ ಮಾಡಿ ನಂಬ್ಸಕ್ಕೆ ಹೋಗಲ್ಲ ನಾನು. ನಾವೇನೈತೆ ನಾನು ಖಂಡಿತ ನಾನು ಮಾಡ್ತೀನಿ ಅಂತಲೂ ನಾವು ಹೇಳಲ್ಲ. ಅಮ್ಮ ಇದ್ದಾರಪ್ಪ ಮಾಡ್ತಾರೆ, ಅವರು ಮಾಡೋದು. ನಾನು ನಿಮ್ಮಂಗೆ ಸಾಮಾನ್ಯ ಮನಸ್ಸು ಅಂತ ಹೇಳ್ತೀನಿ. ನಿಮ್ಗಾಗಿರೋ ಸಮಸ್ಯೆ ಗುರುತಿಸ್ತೀನಿ ನಾನು. ಅಮ್ಮನ ಗುರುತಿಸಿ ನನಗೆ ಗುರು ಕೊಡ್ತಾರೆ. ನನಗೆ ಅಮ್ಮನ ಶನೇಶ್ವರನ ಗುರು ಸಿಕ್ಕಿದ ನಂತರ ನಾನೇನೈತೆ ಅದನ್ನು ನಿಮ್ಮ ಮುಂದೆ ಇರ್ತೀನಿ. ಈಗ ಯಾವುದೋ ಒಬ್ಬ ನಾವು ಯಾವನೋ ಒಬ್ಬ ಹೊಡಿತಾ ಇರ್ತಾನೆ, ಇಲ್ಲ ಯಾವುದೋ ಒಂದು ಪ್ರಾಣಾಪಾಯದೊಳಗೆ ಇರ್ತೀವಿ, ನಮಗೇನೈತೆ ಸಾಕ್ಷಾತ್ ದೇವರೇ ಬಂದು ಅಲ್ಲಿ ನಿಂತ್ಕೊಳಲ್ಲ. ಒಬ್ಬ ಮನುಷ್ಯನ ರೂಪದಲ್ಲೇ ದೇವ್ರು ಬರೋದಲ್ಲಿ. ಆ ದೇವ್ರು ಬಂದೆ ಕಣಪ್ಪ, ನೀನೇನೋ ನನ್ನ ಕಷ್ಟಕ್ಕೆ ಇವತ್ತು ನಾನು ಹೆಂಗ ಜೀವ ಉಳ್ಕಂತು ಅಂತಿ. ಜೀವ ಉಳಿಸಿದ್ದು ಅಲ್ಲಿ ದೇವ್ರೇನೆ, ಬಟ್ ಆ ಮನುಷ್ಯನ ರೂಪದಲ್ಲಿ ಬಂದು, ಆ ವ್ಯಕ್ತಿ ರೂಪದಲ್ಲಿ ಬಂತು ಅಲ್ಲಿ. ನಿನಗೆ ಅದನ್ನು ನಾವೇನೈತೋ ದೇವ್ರು ಕಾಪಾಡ್ದ, ದೇವ್ರು ಇದ್ದಾನೆ ಅನ್ನತಕ್ಕದನ್ನು ನಾವು ಅವಲಂಬಿಸ್ಕೊಂತೀವಿ. ಇಲ್ಲಿ ಏನು ನುಡಿ ಕೊಟ್ಟಿರ್ತೈತೋ ಅವ್ರ ಮನೆಗೆ ಹೋದ್ಮೇಲೆ ಅದ್ರ ನುಡಿ ಪಾಸ್ ಆಗಿರ್ತೈತಿ, ಕೆಲಸ ಆಗೈತಿ. ಇದರಲ್ಲಿ ಎಷ್ಟೋ ಜನಗಳನ್ನೇನೈತೋ
ದೇವ್ರುಗಳ್ನ ಏನಾಯ್ತೋ ಅಲ್ಲಿಗಾರ್ದು ಈನ್ಗಾರ್ದು ಶಾಪಕ್ಕೆ ತುತ್ತಾಗಿರ್ತಾರೆ. ಆ ಶಾಪಕ್ಕೆ ತುತ್ತಾಗಿ ಇವತ್ತು ನೋವುಗಳ್ನ ಅನುಭವಿಸ್ಕೊಂಡು ನೊಂದು ಬೆಂದು ಏನಿತ್ತು ಲಾಸ್ಟಿಗೆ ಇಲ್ಲಿ ಬಂದು ದೇವರು ನಾನು ಹಿಂಗೆ ಅಂದೆ ಅಲ್ಲಪ್ಪ, ಹಿಂಗೆ ಆಡ್ದಲ್ಲೋ, ಇದನ್ನು ಜನದಿದ್ರಿಗೆಲ್ಲ ನನ್ನ ಸುಳ್ಳು ಅಂತ ಪಳ್ಳು ಮಾಡ್ದಲ್ಲಪ್ಪ, ನಿನಗೆ ನಾನು ಶಿಕ್ಷೆ ಕೊಟ್ಟಿಲ್ಲ, ಆದರೆ ನೋಡು ನಮ್ಮನ್ನು ಸುಮ್ಮನೆ ಅಂದೆ, ಇಂಥರಿಂದ ನಿನಗೆ ಹಿಂಗೆ ಕಷ್ಟ ಆಗೈತೆ ಅಂತ ಬಿಚ್ಚಿ ಕೊಡುತ್ತೆ. ಇಲ್ಲೇ ನಿನ್ನ ಮಗಳಾಗವ್ರು ನೋಡಿ ನಿನ್ನ ಶತ್ರುಗಳು ಅಂತಾನೆ. ಆ ಶತ್ರುಗಳ್ನ ಅವಾಗ ತೋರಿಸ್ದಾಗ ಇವ್ರಿಗೆ ಅರಿವಾಗುತ್ತೆ. ನಮ್ಗೆಲ್ಲೂ ಹೋದ್ರೂ ಇಂಥ ಸತ್ಯ ನಮಗೆ ಇಂಥ ಘಟನೆಗಳು ನಮಗೆ ತಿಳಿಲಿಲ್ಲ, ನಮಗಿದು ಪರಿಹಾರಕ್ಕೆ ನಮಗೆ ದಾರಿ ಸಿಕ್ಕಲಿಲ್ಲ ಗುರುಗಳೇ ಅಂತಾರೆ. ಅವಾಗ ತಾಯಿ ನಮ್ಮವ್ವ ಅಂತಾರೆ. ಆವಾಗ ಅವ್ರ ಸಮಸ್ಯೆಗೆ ಏನೈತೋ ಅವ್ರು ಹೋಗ್ತಾ ಇರೋ ಮೂಮೆಂಟ್ಗೂ ಅವ್ರು ಮಾಡಿರೋ ಪ್ರಯೋಗನೂ ಮತ್ತು ಎಲ್ಲ ಅದೇನೈತೆ ಇಲ್ಲಿ ಟಾರ್ಗೆಟಾಗಿ ಸಿಕ್ಕಿದಾಗ ಅದನ್ನು ಕಟ್ ಮಾಡಿದಾಗ ನಾವು ಅವ್ರಿಗೊಂದು ಸೂಕ್ತ ಪರಿಹಾರ ಸಿಗುತ್ತಾನೆ. ಇವನ್ನ ಮನ್ಸನ್ನ ಈ ರೀತಿ ಆಗೈತೆ ಅನ್ನೋದು ಸಮಸ್ಯೆ ಈ ರೀತಿ ನಾವು ಕಂಡುಹಿಡ್ಕೊಂತೀವಿ. ಸೊ ಅವನ ವ್ಯಕ್ತಿ ನೋಡಿದ ತಕ್ಷಣ ಅವ್ನಿಗೆ ಏನೋ ಒಂದು ತೊಂದರೆ ಆಯಿತೋ ಇಲ್ಲ ಅನ್ನೋದು ಮುಖದಲ್ಲೇ ಗೊತ್ತಾಗುತ್ತೆ. ಅವನ ಕಂಠ ಮತ್ತೇನೈತೆ ಅವನ ಧ್ವನಿ ಪೆಟ್ಟಿಗೆ ಅನ್ನೋದು ಏನಿರುತ್ತಲ್ಲ, ಧ್ವನಿ ಪೆಟ್ಟಿಗೆ ಒಳಗೆ ಇದಾಗುತ್ತೆ. ಮತ್ತೇನೈತೆ ನೇತ್ರ ಅನ್ನತಕ್ಕದ್ದು ಕಣ್ಣು, ಧ್ವನಿ ಪೆಟ್ಟಿಗೆ ಅನ್ನತಕ್ಕದ್ದು ವಾಗ್ದೇವಿ ಅನ್ನತಕ್ಕದ್ದಳು ನ್ಯಾಲಿಗೆ, ಅದು ಧ್ವನಿ ಕಂಠ ಅನ್ನೋದೇ ಅದನ್ನೇನಿತೋ ಇದನ್ನು ಧ್ವನಿ ಕಂಠಕ್ಕೆ ಅನ್ನತಕ್ಕದ್ದು ಸರಸ್ವತಿ ದೇವಿ ಕುಂತಿರ್ತಾಳೆ, ವಾಗ್ದೇವಿ ಅನ್ನತಕ್ಕದ್ದನ್ನು ಅವಳು. ಇದ್ರಾಗೆ ಆತ್ಮ ಅನ್ನತಕ್ಕದ್ದನ್ನೇನೈತೋ ತಾಯಿ ಜಗನ್ಮಾತೆ ಆದಂಥ ಮಹಾಲಕ್ಷ್ಮಿ ಈ ಆತ್ಮಕ್ಕೇನೈತೋ ಯಾವಾಗ ಇದನ್ನು ನಮ್ಮನ್ನು ಒಳ್ಳೆಯದು ಕೆಟ್ಟದನ್ನ ನಮಗೆ ತಿಳಿಪಡಿಸಿ ನುಡಿಸಿ ನಮಗೆ ಜ್ಞಾನ ಮಾತೆ ಆದಂಥ ತಾಯಿ ಮಹಾಲಕ್ಷ್ಮಿ ಸ್ವರೂಪಿಣಿ. ಇದರಲ್ಲಿ ನಮ್ಗೆ ಯಾಕೆ ಇದನ್ನು ಪರಮೇಶ್ವರ ಅನ್ನತಕ್ಕದ್ದನ್ನು ಆತ್ಮ ಅನ್ನತಕ್ಕದ್ದು ಪರಮಾತ್ಮ ಅಂತ ನಾವೇನು ಕರಿತೀವಿ ಅಂದರೆ, ಎಲ್ಲದು ನಮ್ಗೆ ಆಗೋ ಹೋಗೋಗಳ್ನು ನಮ್ಗೆ ಯಾವ ಟೈಮಲ್ಲಿ ಊಟ ಮಾಡಬೇಕು, ಯಾವ ಟೈಮಲ್ಲಿ ನಿದ್ದೆ ಮಾಡಬೇಕು, ಯಾವ ಟೈಮಲ್ಲಿ ನಾವೇನೈತೋ ಸುಖ ಪಡ್ಬೇಕು, ಅನುಭವಿಸೋದ ಕಷ್ಟಗಳ್ನ ಸುಖ ಅನ್ನತಕ್ಕದನ್ನು ನಮಗೆ ಕೊಡ್ತಾನೆ. ಆ ಕೊಟ್ಟೋದು ಸುಖಗಳ್ನ ಏನೈತೆ ಈ ದುಷ್ಟು ಜನ ಕಿತ್ಕೊಂತಾರೆ. ಭಗವಂತ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರೆ. ಇದು ಗಾದೆ ಸುಳ್ಳಾಗಲ್ಲ ಯಾವತ್ತೂ. ಈ ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗಲ್ಲ ಅನ್ನೋದು ಭಗವಂತ ಕೊಟ್ಟರು ಪೂಜಾರಿ ಕಿತ್ಕೊಂತಾನೆ ಅಂತಾನಲ್ಲ. ಈ ಭಗವಂತ ಅನ್ನತಕ್ಕದ್ದು ಕೊಟ್ಟದನ್ನ ನಮ್ಮಂತಾರೆ ಕಿತ್ಕೊಂತಾರೆ ಅನ್ನೋದು ಅದನ್ನು ಯಾಕೆ ಅಂದರೆ, ಇದರಲ್ಲಿ ಯಾವಾಗ ಒಬ್ಬನ ಪೂಜಾರಿಗಳ್ನೇ ಆಗಿರಲಿ, ಒಂದು ಗುರುಸ್ಥಾನದಾಗಿರೋರ್ನಾಗಿರಲಿ ಅವಮಾನಿಸ್ತಾರಲ್ಲ, ನಾವು ಹೋಗಿ ಆ ದೇವ್ರ ಹತ್ರ ಇಡ್ತೀವಿ. ನಮ್ಮನ್ನು ಹಿಂಗಂದ, ನಮ್ಮನ್ನು ನಿಪನ ಮಾಡ್ದ, ನಾವು ದಿನ ಬೆಳಗ್ಗೆ ಅದು ನಿನ್ನ ಪಾದ ಸೇವೆ ಮಾಡ್ತೀವಿ, ನಿನ್ನ ಸೇವೆ ಮಾಡ್ತಾ ಇದ್ದೀವಿ, ನಿನ್ನ ಪಾದ ಸೇವೆ ಮಾಡ್ಕೊಂಡು ನಾವು ಯಾಕೆ ಅವಮಾನ ಅನ್ನಿಸ್ಕೊಬೇಕು? ಈ ರೀತಿ ಅನ್ನತಕ್ಕದ್ದನ್ನು ಮಾತು ಅಂದು ಕೇಳಿದ್ಮೇಲೆ ಅವ್ನ ತಪ್ಪು ಅವ್ನಿಗೆ ಹೊರಗಾಗೋವರೆಗೂ ಅವ್ನಿಗೇನು ಹಾಕ್ಕೊಡ್ದು. ಇದು ನಮ್ಮ ಆಜ್ಞೆ ಅನ್ನತಕ್ಕದ್ದು, ನಂದು ಶಾಪ ಅನ್ನತಕ್ಕದ್ದು ನಾವೇನೈತೆ ಅವ್ನಿಗೆ ಇಡ್ತೀವಿ. ಅವಾಗ ಏನೈತೆ ದೇವ್ರು ಕೊಟ್ಟದ್ದ ಪೂಜಾರಿ ಕೊಡಲಿಲ್ಲ ಅನ್ನೋದು ಅಲ್ಲಿಗೆ ನಡೀತೈತೆ. ಅದು ಇದು ಸತ್ಯಾಂಶನ. ಯಾಕಪ್ಪ ಅಂತಂದರೆ ಅವ್ನು ದಿನನಿತ್ಯ ನೋವು ಅನುಭವಿಸ್ತಾ ಇರ್ತಾನೆ. ಈಗ ಪ್ರಾಮಾಣಿಕತೆಯಲ್ಲಿ ಯಾರೋ ಒಬ್ಬ ತಿಂತಾನೆ, ದಡ್ಡ ಅನ್ನತಕ್ಕದ್ದು ದುಡ್ಡು ತಿಂತಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ. ಪ್ರಾಮಾಣಿಕತೆಗೇನೈತೆ ಒಂದು ಪೂಜೆ ಫಲ ಅನ್ನತಕ್ಕ ದೊರೆಯೋವರೆಗಾಗು ಅದು ಅವನು ಕೊಟ್ಟಂಥ ಅವ್ರು ಇಸ್ಕೊಂಡ ದಣ ಪಾಪದಣನೇ. ಅದು ಅವ್ರು ಏನು ಕೊಟ್ಟೋಗಿರ್ತಾರಲ್ಲ, ಆ ಪರಿಹಾರ ಆಗಲಿಲ್ಲ ಅಂತಂದಾಗ ನಮಗೆ ರಿಸಲ್ಟ್ ಫೇಲ್ ಆಗೈತೆ ಅಂದಾಗ ನಾವು ಯಾಕಮ್ಮ ಇವ್ರು ಕೆಲಸ ಮಾಡಿಲ್ವಂತೆ, ನೀನು ಅವ್ರ ಕೆಲಸ ಹೇಗಾಗಿಲ್ಲ ಜ್ಞಾನಕ್ಕೆ ಹೋಗ್ತೀವಿ ನಾವು. ಆ ಜ್ಞಾನದೊಳಗೇನೈತೆ ತಿಳ್ಕೊಂತೀವಿ ಇವ್ರ ಮೂಮೆಂಟ್ ಯಾವ ರೀತಿ ಐತಿ, ಯಾವ ತರ್ಕ ಐತಿ, ಸುಳ್ಳು ಹೇಳ್ತಾವ್ರೋ ಇಲ್ಲ ಸತ್ಯ ಹೇಳ್ತಾವ್ರೋ, ಅದಕ್ಕೆ ಜ್ಞಾನದ ಮುಖಾಂತರ ತಿಳ್ಕೊಂಡಾಗ ಆ ಸತ್ಯ ನಮ್ಗೆ ಅರಿವಾಗುತ್ತೆ. 50% ಪರವಾಗಿಲ್ಲ ನಂಗೆ ಆಗ್ಯಾವ್ರೆ, ಆದರೂ ಇವ್ರು ಇನ್ನೂ ಬೇಕು ಅಂತ ದುರಾಸೆ ಒಳಗೆ ಇದನ್ನು ಕೇಳ್ತಾವ್ರೆ ಅನ್ನೋದಂಗೆ ಆಗುತ್ತೆ. ಸೊ ಒರಿಜಿನಲ್ ಏನಿದ್ರೆ ಅದು ಕಾಣುತ್ತೆ. ಇದಕ್ಕೆ ಏನಂತೆ ಜ್ಞಾನ ಅನ್ನತಕ್ಕದ್ದು ಪ್ರಬುದ್ಧತೆ ಏನಂತಂದರೆ, ಈ ಎಲ್ಲದು ವಿಜ್ಞಾನ ಅನ್ನತಕ್ಕದ್ದೇನೈತೋ ಪ್ರತಿಯೊಂದು ಜ್ಞಾನ ಅರ್ಥ ಮೇಲೆ ಅವನು ವಿಜ್ಞಾನ ಅನ್ನತಕ್ಕದ್ದು ಸೃಷ್ಟಿ ಆಗ್ಬೇಕಾದ್ರೆ. ಈ ಜ್ಞಾನ ಇಲ್ದಾರನೇನೈತೆ ಹೋಗಿ ದಡ್ಡನ್ನ ನಾವು ವಿಜ್ಞಾನಿ ಅನ್ನೋಕ್ಕಾಗಲ್ಲ ನಾವು. ಯಾವಾಗ ಎಲ್ಲ ಜ್ಞಾನವನ್ನು ತಿಳಿದಿರ್ತಾನಲ್ಲ, ಯಾವುದನ್ನೇ ಯಾವ ರೀತಿ ಬೇಕಾದ್ರೂ ಆಟ ಆಡಿಸ್ಬೋದು, ಯಾವುದನ್ನು ಯಾವ ರೀತಿ ಗೆಲ್ಬೋದು, ಈ ಕರೆಂಟ್ ಏನೈತೆ ಹಿಂಗೆ ವೈರಿಂಗ್ ಎಷ್ಟು ಎಲ್ಲಿಗೆ ಮಾಡ್ಬೋದು, ಇದು ಏನೈತೆ ಅದೊಂದು ಜ್ಞಾನ ಬೇಕು. ಆ ಜ್ಞಾನ ಯಾರು ಅರ್ತಿರ್ತಾರಲ್ಲ ಆ ಜ್ಞಾನ ಅನ್ನತಕ್ಕಂಥ ಅವನು ವಿಜ್ಞಾನಿ ಅಂತ ನಾವು ಗುರುತಿಸ್ಕೊಂತೀವಿ. ಅದನ್ನೊಂದು ವಿಜ್ಞಾನ ಅಂತೀವಿ, ಒಂದು ಸೈನ್ಸು ಅಂತೀವಿ ನಾವು. ಅದು ವಿಜ್ಞಾನ ಸೈನ್ಸು ಅನ್ನೋದಕ್ಕೆ ಅದು ವಿಶ್ವಜ್ಞಾನ. ಅದು ವಿಶ್ವಜ್ಞಾನ ಅನ್ನತಕ್ಕಂಥ ವಿಜ್ಞಾನ. ಅದನ್ನೇನೈತೆ ವಿಜ್ಞಾನ ಸಿಂಪಲ್ ಆಗಿ ಹೇಳ್ತೀವಿ ನಾವು. ಆ ವಿಶ್ವಜ್ಞಾನ ಏನು ತಿಳ್ಕೊಂತೀವಲ್ಲ, ಆ ವಿಶ್ವಜ್ಞಾನ ತಿಳ್ಕೊಂಡ್ರೆ ಅವನೊಬ್ಬ ಅತಿ ಬುದ್ಧಿವಂತ ಅಂತ. ಅಲ್ಲಿ ಈಗೇನು ತಿಳ್ಕೊಂಡ್ರೆ ಏನಾಗುತ್ತೆ, ದಡ್ರ ಥರ ಏನಾಯ್ತಾ ಈ ವಾದ ಮಾಡ್ಕೊಂಡು ನಾನೇ ಇದು ಪ್ರವೀಣ, ನಂದೇ ಇದು ನನ್ನಿಂದಲೇ ನಡೀತಾ ಐತಿ, ಇದು ಸುಳ್ಳು, ಅದು ನನ್ನಿಂದ ಯಾವುದು ನಡೆಯಲ್ಲ. ಏನೈತೆ ನನ್ನ ಕೈಲಿ ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ತಾವ್ರಿ. ಸೊ ಹಿಂದೆ ಒಂದು ಶಕ್ತಿ ಇರುತ್ತೆ, ನನ್ನಿಂದ ಏನೈತೆ ನನ್ನ ಈ ಶಕ್ತಿ ಇಲ್ಲಿಂದ ಕೈ ನಡೆಸ್ತಾ ಐತಿ.
ಈಗ ನೀವು ದೇವ್ರ ಪೂಜೆ ಮಾಡ್ಕೊಂಡಿದ್ರೆ ನಿಮ್ಗೆ ಯಾಕೆ ದರಿದ್ರ ಅಂತಾರೆ, ನಮ್ಗೆ ಯಾರಿಗೂ ದರಿದ್ರ ಕೊಡಲ್ಲ ದೇವರು. ದೇವರು ನಮ್ಗೆಲ್ಲದೂ ಕೊಟ್ಟಿರ್ತೈತಿ. ನಮಗೆ ಪ್ರತಿಯೊಂದು ಕೊಟ್ಟರೆ ಇವನು ಜನಸೇವೆ ಮಾಡೋದು ಕಮ್ಮಿ ಮಾಡ್ತಾನೆ. ನನ್ನ ಸೇವೆ ಮುಖಾಂತರ ಇವ್ರಿಗೇನೈತೋ ಜನಕ್ಕೇನೈತೋ ನಮ್ಮಲ್ಲಿ ಆಸೆ ಹುಡ್ಸೋದೇ ಅದನ್ನು. ನಮಗೆ ಕೊಟ್ಟರೆ ನಿಮ್ಮಂಥ ಸೇವೆ ನಡ್ರಿ ಎದ್ದು ಆಚೆಗೆ ಅಂತೀವಿ ನಾವು. ಸಾಕು ನನಗೆ ಆರಾಮಿದ್ದೀನಿ. ನಾನು ಆರಾಮಾಗಿದ್ದೀನಿ, ನನಗೆ ರೆಸ್ಟ್ ಬೇಕು, ನಾನು ರೆಸ್ಟ್ ಮಾಡ್ಬೇಕಪ್ಪ, ಸಾಕು ನಡ್ರಿ 5 ಜನ ಬಂದಿದ್ದೀರ ನಡ್ರಿ ಅಂತ ಕಳಿಸ್ಬಿಡ್ತೀವಿ. ಅದಕ್ಕೆ ಏನೈತೆ ಪೂಜಾರಿಗೆ ದುರಾಸೆ ಹುಡ್ಸೋದೇ ದೇವರು. ಮಾಡಲಿ ಕೆಲಸ, ಸೇವೆ ಮಾಡಲಿ ಲೋಕ ಕಲ್ಯಾಣಕ್ಕಾಗಿ ಜನಕ್ಕಾಗಿ ಅದನ್ನು ಮಾಡಿಸ್ತಾರೆ ನಮ್ಮ ಹಿಂದೆ ನಿಂತ್ಕೊಂಡು. ಇದನ್ನು ಯಾಕೆ ನಾವು ಹೇಳ್ತಿದ್ದೀನಿ ಒಂದು ವೀಕ್ಷಕರಿಗೆ, ಇದನ್ನು ಅರಿವಾಗಬೇಕು. ಎಷ್ಟೋ ಪಾಠಗಳು ಜೀವನದಲ್ಲಿ ಅರಿವಾಗಿಲ್ಲ ಜನಗಳಿಗೆ. ಸುಮ್ಮನೆ ಗುರು ಶಾಪ ಅನ್ನತಕ್ಕದ್ದು ವೃಕ್ಷ ಶಾಪ, ಸರ್ಪ ಶಾಪ, ಸ್ತ್ರೀ ಶಾಪ, ಈ 4 ದಿಕ್ಕುಗಳಿದ್ದಂಗಣ. ಇದನ್ನು ಈ 4 ದಿಕ್ಕುಗಳನ್ನು ಒಂದು ತೋಡ್ತು ಅಂದರೆ ಇವನಿಗೇನೈತೋ ಲೈಫೇ ಹಾಳು. ಅದನ್ನೇನೈತೋ ನಾವು ಇದನ್ನು ಮನ್ಸನ್ನ ಅದನ್ನು ಯಾವ ಶಾಪಕ್ಕೆ ತುತ್ತಾಗ್ಯವನಿ, ಯಾವ ರೋಗದಲ್ಲಿ ಇವನಿಗವನಿ, ಯಾವ ಶಾಪಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಶಾಪಗಳು, ಯಾವ ಥರ ಪರಿಹಾರಗಳು ಮಾಡ್ಕೋಬೇಕು ಇದ್ರ ಬಗ್ಗೆ ಮಾತಾಡೋಣವಾ? ಹಾಂ ಅಣ್ಣ, ಇದನ್ನು ಈ ವಿಚಾರ ಅನ್ನತಕ್ಕದ್ದು ಏನು ಕಿಟ್ಟೆ ಅಂದರೆ ಇದರಲ್ಲಿ ಏನಾದ್ರು ಗುರಿ ಆಗ್ತಾರೆ ಅನ್ನೋದು ಕೇಳಿದ ಪ್ರಶ್ನೆಗೆ ಮನ್ಸ ಯಾವ್ಯಾವ ಆಂಗಲ್ ಒಳಗೆ ತೊಂದರೆಗೆ ಸಿಗಾಕೊಂಡವನೇ ಅದಕ್ಕೆ ಇದು ಉತ್ತರ ಕೊಟ್ಟೆ ಅಣ್ಣ ಮಾಡ್ಕೊತೀರ. ಸೊ ವೀಕ್ಷಕರೇ, ಇದೊಂದು ಯಾವ ಥರ ಅವರಲ್ಲಿರೋ ಶಕ್ತಿ ಮುಖಾಂತರ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಅವ್ರಿಗೇನು ತೊಂದರೆ ಆಗೈತೆ, ಇಂಥದ್ದೇ ಸಮಸ್ಯೆಗೆ ಅವ್ರು ಇಲ್ಲಿ ಬಂದವ್ರೆ ಮತ್ತು ಅದಕ್ಕೇನು ಪರಿಹಾರ ಇದನ್ನು ಅವರು ತಿಳಿಸ್ತಾನೆ ಬಂದವ್ರೆ. ಅದ್ರ ಬಗ್ಗೆ ಪರಿಹಾರಗಳು ಅದು ಯಾವ ಥರ ಅವ್ರು ತಿಳ್ಕೊತಾರೆ ಅನ್ನೋದನ್ನು ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ತಿಳಿಸವ್ರೆ. ನೆಕ್ಸ್ಟು ಶಾಪಗಳು ಯಾವ ಥರ ಇರುತ್ತೆ, ಅವುಗಳಿಗೆ ಪರಿಹಾರಗಳು ಯಾವ ಥರ ಮಾಡ್ಕೋಬೇಕು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.